ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬಂದು ನಾನು ಏನು ಟಾಪಿಕ್ ತೊಗೊಂಬಂದಿದ್ದೀನಿ ಅಂತಂದರೆ, ಒಂದು ವಿಷಯದ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಫ್ಯಾಷನ್ ಡಿಸೈನಿಂಗ್ ವರ್ಸಸ್ ಟೈಲರಿಂಗ್, ಇವು ಎರಡಕ್ಕೂ ಏನು ಡಿಫ್ರೆನ್ಸ್ ಅಂತ ಹೇಳ್ತೀನಿ. ಇವಾಗ ಎಲ್ಲರೂ ಅಂದ್ಕೊಳ್ಳೋದು ಏನಂತಂದರೆ, ಟೈಲರಿಂಗು ಫ್ಯಾಷನ್ ಡಿಸೈನಿಂಗ್ ಒಂದೇ ಅಂತ ಅನ್ಕೊತಾರೆ. ಬಟ್ ಒಂಥರ ಒಂದೇ ಅಂತಲೇ ಅನ್ಬೋದು. ಯಾವ ಥರ ಅಂತಂದರೆ, ಫ್ಯಾಷನ್ ಡಿಸೈನಿಂಗಲ್ಲಿ ಒಂದು ಸಬ್ಜೆಕ್ಟ್ ಆಗಿರುತ್ತೆ ಅಷ್ಟೇ ಟೈಲರಿಂಗು. ಬಟ್ ಫ್ಯಾಷನ್ ಡಿಸೈನಿಂಗ್ ಫುಲ್ಲು ಟೈಲರಿಂಗ್ ಅಲ್ಲ. ಫ್ಯಾಷನ್ ಡಿಸೈನಿಂಗ್ ಏನು ಅಂತಂದರೆ, ಒಬ್ಬ ವ್ಯಕ್ತಿಯ ಸ್ಕಿನ್ ಟೋನು, ಕಲರು, ಹೈಟು, ಪರ್ಸ್ನಾಲಿಟಿ ಎಲ್ಲ ಇಟ್ಕೊಂಡು ಆ ವ್ಯಕ್ತಿಗೆ ತಕ್ಕಂತೆ ನಾವು ನಮ್ಮ ಓನ್ ಕ್ರಿಯೇಟಿವಿಟಿಯಲ್ಲಿ ಡ್ರೆಸ್ನ ಡಿಸೈನ್ ಮಾಡೋದು. ಅಂದರೆ ಒಂದು ಡ್ರೆಸ್ನ ಸ್ಕೆಚ್ ಹಾಕುವಂಥದ್ದು, ಕಲರ್ ಕಾಂಬಿನೇಷನ್ ಎಲ್ಲ ಯಾವ ಥರ ಇರಬೇಕು, ಹೇಗಿರಬೇಕು ಅಂತ ನಾವೇ ಓನ್ ಕ್ರಿಯೇಟಿವಿಟಿ ಆಗಿ ಮಾಡೋ ಅಂಥದ್ದೇ ಫ್ಯಾಷನ್ ಡಿಸೈನಿಂಗು. ಬಟ್ ಟೈಲರಿಂಗ್ ಏನು ಅಂತಂದರೆ, ಒಂದು ಪ್ಯಾಟ್ರನ್ನ ತೊಗೊಂಡೋಗ್ಬಿಟ್ಟು ನಮಗೆ ಈ ಥರ ಮಾಡಿಕೊಡಿ, ಆಲ್ರೆಡಿ ಯಾರೋ ಒಬ್ರು ಡಿಸೈನ್ ಮಾಡಿಬಿಟ್ಟಿರ್ತಾರೆ, ಆ ಡಿಸೈನ್ನ ತೊಗೊಂಡೋಗ್ಬಿಟ್ಟು ಇವ್ರ ಹತ್ರ ಕೊಟ್ಟು ಡಿಸೈನ್ ಮಾಡಿಸೋ ಅಂಥದ್ದೇ ಟೈಲರಿಂಗು. ಫ್ಯಾಷನ್ ಡಿಸೈನಿಂಗಲ್ಲಿ ಬಂದು ನಿಮಗೆ ಏನೇನು ಕವರ್ ಮಾಡ್ತಾರೆ ಅಂತಂದರೆ, ಒಂದು ಕಲರ್ ಥಿಯರಿ ಕವರ್ ಮಾಡ್ತಾರೆ. ಕಲರ್ ಥಿಯರಿ ಅಂತಂದರೆ ಏನು ಅಂತಂದರೆ, ಬೇಸಿಕ್ಕಾಗಿ ಒಂದು 3 ಕಲರ್ ತಗೊಂಡು ಅದರಲ್ಲಿ ಎಷ್ಟೆಲ್ಲ ಕಲರ್ಸ್ನ ನಾವು ಒಂದು 3 ಕಲರಿಂದ ಒಂದು 21 ಕಲರ್ವರೆಗೂ ನಾವು ಕ್ರಿಯೇಟ್ ಮಾಡ್ಬೋದು. ಫಸ್ಟ್ 3, ನೆಕ್ಸ್ಟ್ 3 ಮತ್ತು 6 ಮತ್ತು ಹಂಗೆ ಕ್ರಿಯೇಟ್ ಮಾಡ್ಕೊಂಡು ಅಷ್ಟು ನಾವು ಕ್ರಿಯೇಟ್ ಮಾಡ್ಬೋದು. ನಾವೇ ಓನ್ ಕ್ರಿಯೇಟಿವಿಟಿಯಾಗಿ ಕಲರ್ನ ತರ್ಬೋದು. 3 ಕಲರಿಂದ ಅಷ್ಟು ಕಲರ್ಸ್ನ ನಾವು ಕಲರ್ ಮಿಕ್ಸ್ ಮಾಡಿ ಒಂದೊಂದು ಶೇಡ್ಸ್ನ ತೊಗೊಬರ್ಬೋದು. ಹಾಗೆ ಟಿಂಟ್ಸ್ ಅಂಡ್ ಶೇಡ್ಸ್ ಅಂತಲೂ ಬರುತ್ತೆ ಒಂದು ಟಾಪಿಕ್ಕು, ಅದು ಕೂಡ ಚೆನ್ನಾಗಿರುತ್ತೆ. ಬಟ್ ಅದೇ ಮೇನ್ ಬಂದು ಫ್ಯಾಷನ್ ಡಿಸೈನಿಂಗಲ್ಲಿ ಕಲರ್ ಅಂತಲೇ ಹೇಳ್ಬೋದು. ಬಟ್ ಒಂದು ಸಬ್ಜೆಕ್ಟ್ ಅಷ್ಟೇ ಪ್ಯಾಟ್ರನ್ ಮೇಕಿಂಗ್ ಅಂತಂದರೆ ಎಲ್ಲ ಬೇಸಿಕ್ಕು. ಇವಾಗ ನಾನು ಹೇಳಿದ್ನಲ್ವಾ, ಟೈಲರ್ ಹತ್ರ ಹೋಗ್ಬಿಟ್ಟು ಈ ಥರ ಔಟ್ಫಿಟ್ ರೆಡಿ ಮಾಡಿಕೊಡಿ, ಆ ಥರ ಎಲ್ಲ ಇರೋದಿಲ್ಲ. ಬೇಸಿಕ್ ಡಾಟ್ಸಿಂದ ಒಂದು ಹೆಮ್ಮಿಂಗ್ ಮಾಡೋದ್ರಿಂದ ಪ್ರತಿಯೊಂದು ಕೂಡ ಇದರಲ್ಲಿ ಕವರ್ ಮಾಡಿರ್ತಾರೆ. ಎಲ್ಲ ಮಿಕ್ಸಪ್ ಮಾಡಿ ನಾವು ಒಂದು ಡ್ರೆಸ್ನ ಡಿಸೈನ್ ಮಾಡೋವಂಥದ್ದು. ಈ ಕಲರ್ ಆಗಿರ್ಬೋದು, ಮತ್ತು ಈ ಪ್ಯಾಟರ್ನ್ ಮೇಕಿಂಗ್ ಆಗಿರ್ಬೋದು, ಆಮೇಲೆ ಟೆಕ್ಸ್ಟೈಲ್ಸ್ ಸೈನ್ಸ್ ಅಂತ ಒಂದು ಸಬ್ಜೆಕ್ಟ್ ಬರುತ್ತೆ. ಆ ಬಟ್ಟೆ ಆಗಿರ್ಬೋದು, ಯಾವ ಬಟ್ಟೆಗೆ ಯಾವ ಔಟ್ಫಿಟ್ ಚೆನ್ನಾಗಿರುತ್ತೆ ಅನ್ನೋದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಬಟ್ಟೆಗಳಿಗೆ ಕಲರ್ ಕಾಂಬಿನೇಷನ್ ಅನ್ನೋದು ತುಂಬ ಮೋಸ್ಟ್ ಇಂಪಾರ್ಟೆಂಟ್. ಇವಾಗ ನಾನು ವೇರ್ ಮಾಡಿರೋದೇ ನೀವು ನೋಡ್ಬೋದು. ಬಟ್ ಈ ಕಲರ್ಗೆ ಬಂದು ಬ್ಲ್ಯಾಕ್ ಕಲರ್ ಅನ್ನೋದು ಮ್ಯಾಚ್ ಮಾಡಿದ್ದಾರೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಫ್ಯಾಷನ್ ಡಿಸೈನಿಂಗಲ್ಲಿ. ಯಾವ್ಯಾವ ಕಲರು ಚೆನ್ನಾಗಿ ಕಾಂಬಿನೇಷನ್ಸ್ ಅನ್ನೋದು ನಮಗೆ ತುಂಬಾ ಇಂಪಾರ್ಟೆಂಟು. ಒಂದಕ್ಕೊಂದು ಕರೆಕ್ಟಾಗಿ ಮ್ಯಾಚ್ ಆಗಬೇಕು, ಲುಕ್ ಕೊಡಬೇಕು. ಇದೆಲ್ಲ ಕೂಡ ಫ್ಯಾಷನ್ ಡಿಸೈನಿಂಗಲ್ಲಿ ಬರುತ್ತೆ, ಬಟ್ ಟೈಲರಿಂಗಲ್ಲಿ ಬರಲ್ಲ. ಬಟ್ ಇದರಲ್ಲಿ ಬಂದು ನಾವು ತುಂಬಾ ಏನಂತಂದರೆ, ಜಾಬ್ ಆಪ್ಷನ್ಸ್ ಎಲ್ಲ ಫ್ಯಾಷನ್ ಡಿಸೈನಿಂಗ್ ಕಲ್ತ್ಕೊಂಡ್ರೆ ತುಂಬಾ ಇರುತ್ತೆ. ಒಂದು ಸ್ಕೆಚ್ ಹಾಕೋದಾಗಿರ್ಬೋದು, ಇಲ್ಲ ಕಟಿಂಗ್ ಮಾಸ್ಟರ್ ಆಗಿರ್ಬೋದು, ಈ ಥರ ತುಂಬ ಜಾಬ್ ಆಪ್ಷನ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಬಟ್ ಪ್ಯಾಟರ್ನ್ ಮೇಕಿಂಗ್ ಅಂತ ತೊಗೊಂಡ್ರೆ ಅವರು ಸ್ಟಿಚಿಂಗ್ ಮಾಡ್ಬೋದು, ಎಲ್ಲ ಮಾಸ್ಟರ್ ಆಗ್ಬೋದು ಅಷ್ಟೇ. ನಾನು ಮಾಡಿರೋಂತಹ ಪ್ರಾಜೆಕ್ಟ್ಸ್ ಎಲ್ಲ ನೀವು ನೋಡೋದಾದರೆ ಸಿಕ್ಕಾಪಟ್ಟೆ ಇದೆ. ಇದರಲ್ಲಿ ಬೇಸಿಕ್ಕಿಂದನೇ ಎಲ್ಲ ಹೇಳ್ಕೊಟ್ಬಿಡ್ತಾರೆ. ನೋಡಿ, ಇದು ಪ್ರತಿಯೊಂದು ಇದರಲ್ಲಿ ಕವರ್ ಆಗುತ್ತೆ. ನೋಡಿ, ಇದೆಲ್ಲ ಮೌತ್ಸ್. ಏನಕ್ಕಂತಂದರೆ, ಇದೆಲ್ಲ ಅಂತಂದರೆ, ಇವಾಗ ಒಂದು ಫ್ಯಾಷನ್ ಶೋಗೆ ಹೋಗ್ತೀವಂತಂದರೆ, ಫ್ಯಾಷನ್ ಶೋಗೆ ಹೋದಾಗ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಎಂತಂದರೆ, ಪ್ರತಿಯೊಂದು ಮೇಕಪ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಲಿಪ್ಸು, ನೋಸು, ಇಯರಿಂಗ್ಸು, ಮೇಕಪ್ಪು, ಇದೆಲ್ಲದ್ರ ಬಗ್ಗೆ ಕೂಡ ಫ್ಯಾಷನ್ ಡಿಸೈನಿಂಗಲ್ಲಿ ನಮಗೆ ಸ್ಕೆಚಸ್ ಎಲ್ಲ ಮಾಡಿಸ್ತಾರೆ. ಆಮೇಲೆ ಪ್ರತಿಯೊಂದು ಔಟ್ಫಿಟ್ಸ್ದು ಅಷ್ಟೇ. ನೋಡಿ, ಈ ಥರ ಹೇರ್ ಸ್ಟೈಲಿಂದ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದೆಲ್ಲ ಸ್ಕೆಚಸ್ ಮಾಡಿಸ್ತಾರೆ, ಬಟ್ ಇದೆಲ್ಲ ಪೋರ್ಟ್ಫೋಲಿಯೋ ಮಾಡಿದಾಗ ಮಾತ್ರ ನಿಮಗೆ ಯೂಸ್ ಆಗುತ್ತೆ ಅಷ್ಟೇ. ಅದ್ಬಿಟ್ರೆ ನಾವು ತುಂಬ ಸ್ಕೆಚಸ್ ಮಾಡಬೇಕಾಗುತ್ತೆ. ಆಲ್ಮೋಸ್ಟ್ ಫ್ಯಾಷನ್ ಡಿಸೈನಿಂಗಲ್ಲಿ ಕಲರು ಆ್ಯಂಡ್ ಸ್ಕೆಚಸ್ಸು, ಇದರಲ್ಲಿ ಬಂದು ಬೊಟಿಕ್ ಮ್ಯಾನೇಜ್ಮೆಂಟ್ ಇರುತ್ತೆ. ಮರ್ಚಂಡೈಸಿಂಗ್ ಅಂತಂದರೆ ನಮ್ಮ ಬಿಸ್ನೆಸ್ನ ಯಾವ ಥರ ಇಂಪ್ರೂವ್ ಮಾಡ್ಕೋಬೇಕು, ಯಾವ ಥರ ಡಿಸ್ಪ್ಲೇ ಮಾಡಬೇಕು, ಬಹಳ ಜನಗಳಿಗೆ ಗೊತ್ತಾಗೋ ಥರ ಯಾವ ಥರ ಮಾಡಬೇಕು. ಅದನ್ನು ಬಿಟ್ಟರೆ ಒಂದು ಸಾಫ್ಟ್ವೇರ್ ಇರುತ್ತೆ, CAD ಅಂತ. ಅದರಲ್ಲಿ ಬಂದು ನಾವು ಈ ಥರ ಸ್ಕೆಚಸ್ ಹಾಕೋವಂಥದ್ದು ಏನು ಅವಶ್ಯಕತೆ ಇರಲ್ಲ. ಜಸ್ಟು ಲ್ಯಾಪ್ಟಾಪಲ್ಲೇ ಆ ಸಾಫ್ಟ್ವೇರ್ ಯೂಸ್ ಮಾಡಿಕೊಂಡು ನಾವು ಈ ಥರ ಸ್ಕೆಚಸ್ನ ಲ್ಯಾಪ್ಟಾಪಲ್ಲೇ ಮಾಡ್ಬೋದು. ಇದೆಲ್ಲ ಬಂದು ಫ್ಯಾಷನ್ ಡಿಸೈನಿಂಗಲ್ಲಿ ಬರುತ್ತೆ. ಫ್ಯಾಷನ್ ಡಿಸೈನಿಂಗ್ ಬಗ್ಗೆ ಹೇಳಬೇಕು ಅಂತಂದರೆ ಇನ್ನೂ ತುಂಬಾ ಮಾತಾಡಬಹುದು ನಾವು. ಹಾಗೆ ನೋಡಿ, ನಮಗೆ ತುಂಬಾ ಈ ಥರ ತುಂಬ ರೆಕಾರ್ಡ್ಸ್ ಎಲ್ಲ ಮಾಡಿಸಿರ್ತಾರೆ. ನಾನು ಬಂದು ಇದು ಬಂದು ಈ ರೆಕಾರ್ಡ್ ಬಂದು ಪ್ಯಾಟ್ರನ್ ಮೇಕಿಂಗ್ದು. ಅಂದರೆ ಟೈಲರಿಂಗ್ ಥರ ನಮಗೆ ಒಂದೊಂದು ಈ ಬ್ಲೌಸ್ ಈ ಥರ ಆ ಥರ ಎಲ್ಲ ಏನಿರಲ್ಲ, ಬೇಸಿಕ್ಕಿಂದನೇ ಬಂದ್ಬಿಟ್ಟಿರುತ್ತೆ. ಯಾವುದೇ ಒಂದು ಔಟ್ಫಿಟ್ ಕೊಟ್ಟರು ನಿಮಗೆ ರೆಡಿ ಮಾಡೋ ಥರ
ಅವರು ಹೇಳ್ಕೊಟ್ಟಿರ್ತಾರೆ. ಇದು ಆಕ್ಚುಲಿ 2 ಇಯರ್ಸ್ ಕೋರ್ಸು, 5 ಇಯರ್ಸ್ ಕೋರ್ಸು. ನಿಮ್ಗೆ ಇನ್ನೂ ತುಂಬ ಜಾಸ್ತಿ ಕಲಿಬೇಕು ಅನ್ನೋದಾದ್ರೆ 5 ಇಯರ್ಸ್ ಆ ಥರ ಎಲ್ಲ ತಗೋಬೋದು. 3, 4, 5 ಈ ಥರ ಎಲ್ಲ ತಗೊಂಡ್ರೆ ತುಂಬ ಇನ್ಡೆಪ್ತ್ ಆಗಿ ಹೋಗಿ ಕಲಿಬೋದು. ಅದನ್ನ ಬಿಟ್ಟರೆ 2 ಇಯರ್ಸ್, ನಮಗೆ 2 ಇಯರ್ಸ್ ಯಾಕಂದರೆ 2 ಇಯರ್ಸ್ ತಗೋಬೋದು. ಇಲ್ಲ ನಮಗೆ 6 ಮಂತ್ಸ್ ಎಲ್ಲ ಹೇಳ್ಕೊಡ್ತೀವಿ ಅಂತಂದರೆ, ಬಟ್ ಅದರಲ್ಲಿ ಏನು ಅಷ್ಟು ಕವರ್ ಮಾಡ್ತಾರೋ 6 ಮಂತ್ಸಲ್ಲಿ 3 ಮಂತ್ಸಲ್ಲೆಲ್ಲ ಅಷ್ಟು ಕವರ್ ಮಾಡ್ತಾರಂತ ನನಗನ್ಸಲ್ಲ. ಆ್ಯಕ್ಚುಲಿ ನಾನೇ ಒಂದು 11-12 ಪ್ರಾಜೆಕ್ಟ್ಸ್ ಅಷ್ಟು ಕಂಪ್ಲೀಟ್ ಮಾಡಿದ್ದೀನಿ. ಎಷ್ಟು ಒಂದು 2 ಇಯರ್ಸಲ್ಲಿ ಅಷ್ಟು ಕಂಪ್ಲೀಟ್ ಮಾಡಿದ್ದೀನಿ. ಯಾಕಂದರೆ ನಾವು ಆ ಕಲರ್ಸ್ ಬಗ್ಗೆ ಎಲ್ಲ ತಿಳ್ಕೊಬೇಕು, ಮೇನ್ ಇಂಪಾರ್ಟೆಂಟು. ಏನಕ್ಕೆ ಕಲರ್ಸ್ ಬಗ್ಗೆ ಅಂತಂದರೆ, ನಾವು ಯಾವುದೇ ಒಂದು ಔಟ್ಫಿಟ್ ರೆಡಿ ಮಾಡಬೇಕಂತಂದರೆ ಕಲರ್ ಇಂಪಾರ್ಟೆಂಟು, ಕಲರ್ ಕಾಂಬಿನೇಷನ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಹಂಗಾಗಿ ಕಲರ್ಸ್ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಬಟ್ ಅದನ್ನು ತುಂಬ ಬರೆದು ಆ ಕಲರ್ಸ್ನ ತರಿಸೋಷ್ಟರಲ್ಲಿ ತುಂಬ ಟೈಮು ವೇಸ್ಟ್ ಆಗುತ್ತೆ. ಹಾಗೇನು ತುಂಬ ಅದರಲ್ಲಿ ಪರ್ಫೆಕ್ಟ್ ಆಗಬೇಕನ್ನೋದು ಕೂಡ ಆ ಥರ ಇರುತ್ತೆ. ಬಟ್ ಟೈಲರಿಂಗಲ್ಲಿ ಬಂದು ಆ ಥರ ಎಲ್ಲ ಇರಲ್ಲ. ಜಸ್ಟ್ ಔಟ್ಫಿಟ್ಸ್ ಅಷ್ಟೇ. ಯಾರೋ ಒಂದು ಡಿಸೈನ್ ಮಾಡಿರ್ತಾರೆ, ಇಲ್ಲ ನಿಮ್ಮ ಮೈಂಡಲ್ಲಿ ಏನಾದರೂ ಒಂದಿರುತ್ತೆ, ಅದನ್ನು ಟೈಲರ್ಸ್ ಸ್ಟಿಚ್ ಮಾಡಿ ಕೊಡ್ತಾರೆ ಬಾಡಿ ಫಿಟ್ಟಿಗೆ ತಕ್ಕಂಗೆ, ಬಾಡಿ ಪಾರ್ಟಿಗೆ ತಕ್ಕಂಗೆ. ಬಟ್ ಇದರಲ್ಲಿ ಬಾಡಿ ಮೆಜರ್ಮೆಂಟ್ಸ್ ಎಲ್ಲನೂ ಹೇಳ್ಕೊಡ್ತಾರೆ ಪ್ರತಿಯೊಂದು. ಬಟ್ ಟೈಲರಿಂಗ್ ಬಿಟ್ಟು ಫ್ಯಾಷನ್ ಡಿಸೈನಿಂಗ್ ಇಲ್ಲ, ಫ್ಯಾಷನ್ ಡಿಸೈನಿಂಗ್ ಬಿಟ್ಟು ಟೈಲರಿಂಗ್ ಇಲ್ಲ. ನಾವು ಯಾವುದೇ ಒಂದು ಔಟ್ಫಿಟ್ಟು ಸ್ಕೆಚಸ್ ನಾವು ಮೈಂಡಲ್ಲಿ ಏನೇ ತಗೊಂಡ್ರು ಅದು ನಮಗೆ ಔಟ್ಕಮ್ ಬರೋದು ಬಂದು ಒಂದು ಬಾಡಿ ಮೇಲೆ ಹಾಕಿ ನೋಡಿದಾಗೆ ನಮಗೆ ಗೊತ್ತಾಗುವಂಥದ್ದು. ಬಟ್ಟು ಇದು ಕ್ರಿಯೇಟಿವಿಟಿ ಅಷ್ಟೇ. ಕ್ರಿಯೇಟಿವಿಟಿ ಅಂತಂದರೆ ನಮ್ಮ ಮೈಂಡಲ್ಲಿ ಏನಿದೆಯೋ, ಒಂದು ಎಂಬ್ರಾಯ್ಡ್ರಿ ವರ್ಕ್ ಇದೆಯಾ, ಇಲ್ಲ ಮತ್ತೊಂದು ಇದೆಯಾ, ನಮ್ಮ ಓನ್ ಕ್ರಿಯೇಟಿವ್ ಆಗಿ ನಮ್ಮದೇ ಓನ್ ಬಟ್ಟೆ ಸೆಲೆಕ್ಟ್ ಮಾಡಿಕೊಂಡು ಆ ಬಟ್ಟೆ ಮೇಲೆ ಫ್ಯಾಬ್ರಿಕ್ ಪೇಂಟ್ ಆದರೂ ಮಾಡಿ, ಎಂಬ್ರಾಯ್ಡ್ರಿ ವರ್ಕ್ ಆದರೂ ಮಾಡಿ, ಇಲ್ಲ ನಿಮಗೆ ಆಲ್ರೆಡಿ ನಿಮಗೆ ಪ್ಯಾಟರ್ನ್ ಮೇಕಿಂಗಲ್ಲಿ ಕೊಟ್ಟಿರ್ತಾರೆ, ತುಂಬಾ ಹೇಳ್ಕೊಟ್ಬಿಟ್ಟಿರ್ತಾರೆ, ಅದನ್ನೆಲ್ಲ ಯೂಸ್ ಮಾಡಿ ನೀವೇ ಒಂದು ಓನ್ ಕ್ರಿಯೇಟಿವ್ ಆಗಿ ನೀವೇ ಒಂದು ಔಟ್ಫಿಟ್ ಕೂಡ ರೆಡಿ ಮಾಡ್ಬೋದು. ಇದೇ ಫ್ಯಾಷನ್ ಡಿಸೈನಿಂಗ್ ಅಂತಂದರೆ. ಟೈಲರಿಂಗಿಗೂ ಫ್ಯಾಷನ್ ಡಿಸೈನಿಂಗಿಗೂ ಇರೋ ಡಿಫ್ರೆನ್ಸ್ ನಿಮಗೆ ಗೊತ್ತಾಗಿದೆ ಅನ್ಕೊತಾ ಇದ್ದೀನಿ. ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಫ್ಯಾಷನ್ ಡಿಸೈನಿಂಗ್ ಅಂದರೆ ಸ್ವಲ್ಪ ನೀವು ಫ್ಯಾಷನ್ ಡಿಸೈನಿಂಗಿಗೆ ಜಾಯ್ನ್ ಆಗಿಬಿಟ್ರೆ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ದುಡ್ಡೆಲ್ಲ ಖರ್ಚು ಮಾಡಬೇಕಾಗುತ್ತೆ. ಏನಕ್ಕಂತಂದರೆ ಇಷ್ಟು ದೊಡ್ಡ ರೆಕಾರ್ಡ್ಸ್ಗೆ, ಆಮೇಲೆ ಒಂದೊಂದು ಸ್ಟಡ್ಲರ್ ಅಂತ ಒಂದು ಪೆನ್ಸಿಲ್ ಬರುತ್ತೆ. ಆ ಸ್ಟಡ್ಲರೇ ಬಂದು ನಮಗೆ ಒಂದು ಸ್ವಲ್ಪ ಕಲರ್ಸ್ ಇರುತ್ತೆ, ಮರ್ತು ಬಿಟ್ಟಿದ್ದೀನಿ ಆ್ಯಕ್ಚುಲಿ, ನಾನು ಮಾಡಿ ತುಂಬ ದಿವಸ ಆಯ್ತಲ್ಲ. ಹಂಗಾಗಿ ಅದು 1000 ರೂಪೀಸ್ ಮೇಲೇ ಆಗುತ್ತೆ ಆ ಸ್ಟಡ್ಲರು. ನಾನು ತೊಗೊಂಡಾಗೆ 1000 ಮೇಲೆ ಆಯಿತು. ಬಟ್ ಇವಾಗ ಎಷ್ಟಿದೆಯೋ ಗೊತ್ತಿಲ್ಲ. ಮತ್ತು ಪೇಸ್ಟೆಲ್ಸು, ಕಲರ್ಸು, ಇದಕ್ಕೆಲ್ಲ ಜಾಸ್ತಿನೇ ಸ್ವಲ್ಪ ದುಡ್ಡು ಎಳ್ದಾಕುತ್ತೆ. ಆಮೇಲೆ ಪ್ಯಾಟರ್ನ್ ಮೇಕಿಂಗ್ ಮಾಡೋದಕ್ಕೆ ದೊಡ್ಡ ಶೀಟ್ಸು, ಆಮೇಲೆ ದೊಡ್ಡ ಬಟ್ಟೆಗಳು, ಇದೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ನೀವು ರೆಡಿ ಇರಬೇಕಾಗುತ್ತೆ. ಬಟ್ ಟೈಲರಿಂಗಲ್ಲಿ ಜಸ್ಟ್ ಬಟ್ಟೆ, ಒಂದು ರೆಕಾರ್ಡು ಮತ್ತು ಸ್ಕೇಲು ಇಷ್ಟಿದ್ರೆ ಸಾಕು. ಬಟ್ ಫ್ಯಾಷನ್ ಡಿಸೈನಿಂಗಲ್ಲಿ ಮತ್ತು ನಿಮಗೆ ತುಂಬಾ ಸ್ವಲ್ಪ ಇನ್ವೆಸ್ಟ್ಮೆಂಟು ಕೂಡ ಬೇಕಾಗುತ್ತೆ. ಯಾಕಂದರೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನೀವು ಪರ್ಫೆಕ್ಟ್ ಆಗೋಕ್ಕಾಗೋದು. ವಿತೌಟ್ ಪ್ರಾಕ್ಟೀಸ್ ನೀವು ಪರ್ಫೆಕ್ಟ್ ಆಗೋಕ್ಕಾಗಲ್ಲ. ಹಾಗಾಗಿ ಐ ಹೋಪ್ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ಈ ವಿಷಯದಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಮೆಟೀರಿಯಲ್ ಬಗ್ಗೆ ಎಲ್ಲ ತಿಳ್ಕೊಬೇಕಂತಂದರೆ ಮೆಟೀರಿಯಲ್ ಬಗ್ಗೆನೂ ಇದರಲ್ಲಿ ಹೇಳ್ಕೊಡ್ತಾರೆ. ನಾವು ಚಿಕ್ಕಪೇಟೆಲಿ ಹೋಗಿ ನಾವು ಒಂದು ಬಟ್ಟೆನ ಫೀಲ್ ಮಾಡಿ ಟಚ್ ಮಾಡಿದಾಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ ಯಾವ ಮೆಟೀರಿಯಲ್ ಹೆಂಗಿದೆ ಅಂತ. ಇನ್ನೊಂದು ವಿಷಯ ಏನಂತಂತಂದರೆ, ಯಾವ ಮೆಟೀರಿಯಲ್ ಯಾವ ಔಟ್ಫಿಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ಕೂಡ ನಿಮಗೆ ನಾಲೆಡ್ಜ್ ಇರಬೇಕಾಗುತ್ತೆ. ಯಾವುದೋ ಮೆಟೀರಿಯಲಲ್ಲಿ ಯಾವುದೋ ಔಟ್ಫಿಟ್ ಮಾಡಿದ್ರೆ ಚೆನ್ನಾಗಿರಲ್ಲ. ಯಾವ ಮೆಟೀರಿಯಲಲ್ಲಿ ಯಾವ ಔಟ್ಫಿಟ್ ಬಂದರೆ ಚೆನ್ನಾಗಿರುತ್ತೆ ಅನ್ನೋದು ಕೂಡ ನಾವು ತಿಳ್ಕೊಂಡಿರ್ಬೇಕಾಗುತ್ತೆ. ಅಂಥ ಮೆಟೀರಿಯಲಲ್ಲಿ ಅದೇ ಥರ ಔಟ್ಫಿಟ್ನ ನಾವು ರೆಡಿ ಮಾಡಬೇಕಾಗುತ್ತೆ. ಹಾಗಾಗಿ ಐ ಹೋಪ್ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ, ನಾನು ಕೆಲವೊಂದೆಲ್ಲ ಮರ್ತು ಬಿಟ್ಟಿರ್ತೀನಿ, ಹಾಗೆ ಹೇಳ್ತಾ ಇದ್ದೀನಲ್ವ, ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನಿಮಗೆ ಇನ್ನೂ ಇನ್ಫಾರ್ಮೇಷನ್ನ ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.